ಡೆವಲಪ್ಮೆಂಟ್ ನೀವು ಹೇಗೆ ನೋಡ್ತೀರಾ? ಒಂದು ಕಡೆ RSS ಆ್ಯಂಥಮ್ನ ಅವರು ಟಾಂಟ್ ಮಾಡೋದಕ್ಕೋಸ್ಕರ ಹಾಡ್ತಾರೆ ಅಸೆಂಬ್ಲಿಲಿ. ಬಿ ಕೆ ಹರಿಪ್ರಸಾದ್ ಅವರು ಅವರ ಅಧ್ಯಕ್ಷರಾಗಿ ಹಾಡಿದರೆ ಅದನ್ನು ಅಪಾಲಜಿ ಕೇಳಬೇಕು, DCM ಆಗಿ ಹಾಡಿದರೆ ನೋ ಪ್ರಾಬ್ಲಮ್ ಅಂತಾರೆ. ನೀವು ಕೂಡ ಅಧ್ಯಕ್ಷರಾಗಿದ್ದವರು 8 ವರ್ಷ, ಹೋಮ್ ಮಿನಿಸ್ಟರ್ ಆಗಿದ್ದೀರಾ, ಸರ್ಕಾರದಲ್ಲಿದ್ದೀರಾ, ನೀವೇನು ಹೇಳಿಕ್ಕೆ ಬಯಸ್ತೀರಾ ಸರ್? ನಾನು ಏನೂ ಹೇಳಕ್ಕೆ ಬಯಸೋದಿಲ್ಲ. ಯಾಕೆಂದರೆ ಇದು ಪಕ್ಷದ ವಿಚಾರ, ಅದು ಹೈಕಮಾಂಡ್ನವ್ರು ಇದ್ದಾರೆ. ಅದಕ್ಕೆ ನಾವು ವ್ಯಾಖ್ಯಾನ ಮಾಡೋದು ಅಷ್ಟು ಸರಿ ಕಾಣಲ್ಲ. ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ದಾರೆ ಸರ್, ಇದು ರಾಹುಲ್ ಅವರ ಹೇಳಿಕೆಗೂ DK ಶಿವಕುಮಾರ್ ಹೇಳಿಕೆಗೂ ಏನು ವ್ಯತ್ಯಾಸ ಇದೆ? ಯಾಕಂದ್ರೆ ರಾಹುಲ್ ಗಾಂಧಿ ಅವರು RSS ಅಗೇನೆಸ್ಟ್ ಇದ್ದಾರೆ. ಒಂದೊಂದು ಹೇಳಿಕೆ ಕೊಡ್ತಾರೆ, ಅದನ್ನೆಲ್ಲ ನಾವು ವಿಶ್ಲೇಷಣೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗೋದಿಲ್ಲ. ಪಕ್ಷ ಹೈಕಮಾಂಡ್ ಅಂತ ಯಾಕಿದೆ? ಅವರು ಇಂಥದ್ದನ್ನೆಲ್ಲ ಗಮನಿಸ್ತಾರೆ. ಅವ್ರು ಏನು ಸೂಚನೆ ಕೊಡಬೇಕು, ಯಾರ್ಯಾರಿಗೇನು ಸೂಚನೆ ಕೊಡಬೇಕು ಕೊಡ್ತಾರೆ. ಶಿವಕುಮಾರ್ ಹೇಳಿದ್ದು ತಪ್ಪು ಅಂತ ಅವ್ರಿಗೆ ಅನಿಸಿದ್ರೆ ಹೇಳ್ತಾರೆ, ಅಲ್ಲಪ್ಪ ಪರವಾಗಿಲ್ಲ, ಅಲ್ಲಿ ಕಾಂಟೆಕ್ಸ್ಟ್ ಬೇಕಲ್ಲ, ಯಾವ ಕಾಂಟೆಕ್ಸ್ನಲ್ಲಿ ಹೇಳಿದ್ದಾರೆ ಅಂತೇಳಿ ಅವ್ರು ಎಕ್ಸಾಮಿನ್ ಮಾಡಿ ಇದು ಆ ಕಾಂಟೆಕ್ಸ್ನಲ್ಲಿ ಹೇಳಿರೋದು ಬೇರೆ ತಪ್ಪಿಲ್ಲ ಅಂತ ಅಂದರೆ ಅದನ್ನ ಅವರಿಗೆ ಹೇಳ್ತಾರೆ. ಬಟ್ ಬಿಜೆಪಿ ಅವರು DK ಶಿವಕುಮಾರ್ ಅವರು ನಮಗೆ ಹತ್ರ ಆಗ್ತಿದ್ದಾರೆ, ಸಾಫ್ಟ್ ಹಿಂದುತ್ವ ತೋರಿಸ್ತಿದ್ದಾರೆ, ಈ ರೀತಿ ಹೇಳಿಕೆಗಳು. ವಿಶ್ಲೇಷಣೆಗಳಿಗೆ ನಾನು ಕಾಮೆಂಟ್ ಮಾಡಕ್ ಹೋಗೋದಿಲ್ಲ. RSS ಗೀತೆ ಹೇಳಿದ್ದು ಸರಿ ಅಂತೀರಾ ಸರ್? ನಾನು ಹೇಳಿದ್ನಲ್ಲ, ನಾನು ಯಾವುದನ್ನು ಕೂಡ ಸರಿ ಇಲ್ಲ ಅಂತೇಳಿ ನಾನು ವ್ಯಾಖ್ಯಾನ ಮಾಡಕ್ ಹೋಗೋದಿಲ್ಲ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.